ಆಯ್ತು ಫ್ರೆಂಡ್ಸ್, ನುಗ್ಗೆಕಾಯಿ ಬೀಜ ಎಲ್ಲ ಉಣಿದಾಯ್ತು. ಇಲ್ಲಿ ಸ್ಟಾರ್ಟ್ ಮಾಡಿದ್ದು, ಇಲ್ಲ ಅಲ್ಲ ಇಲ್ಲಿ ಸ್ಟಾರ್ಟ್ ಮಾಡಿದ್ದು. ಹಿಂಗೆ ಹೋಗಿ ಅಂಗ್ಸುತ್ತ ಹಾಕೊಂಡು, ಅದೇ ಪೈರೆಲ್ಲ ಉಣೈತೆ, ಅಂಗ್ಸುತ್ತ ಹಾಕೊಂಡು ಇದೆಲ್ಲ ಉಣ್ಕೊಂಡು, ಇಲ್ಲೇನೆಲ್ಲ ಉಣ್ಕೊಂಡು ಫೈನೆಲ್ಲ ನೋಡಿ ಇಲ್ಲಿ ಬಂದೈತೆ. ಇಲ್ಲಿ ಲಾಸ್ಟ್ ಉಣಿರೋದು. ನೋಡ್ಬೇಕು, ದೇವ್ರು ಒಳ್ಳೇದು ಮಾಡಿ ಪೈರ್ ಜೊತೆಲ್ಲ ಹಂಗೆ ಅದನ್ನು ನುಗ್ಗೆಕಾಯಿ ಬೀಜನೂ ಹಂಗೆ ಬೆಳ್ಕೊಂಡ್ರೆ ಚೆನ್ನಾಗಿರ್ತೈತೆ. ಸೊ ಇಲ್ಲಿ ಕಿತಾಪತಿ ಜನಗಳು ಜಾಸ್ತಿ. ನಮ್ಮನ್ನ ಅವ್ರಿಗೆ ಎಷ್ಟು ಹೇಳಿದ್ರು ಕೇಳಲ್ಲ. ಅನ್ಬೇಡ್ಲಿಲ್ಲ, ಕೊಂಡೋಗ್ಬೇಕು, ಇವಾಗ ಅನ್ಬೇಡ್ಲಿಲ್ಲ. ಇದು ನನ್ನ ಫಸ್ಟ್ ವಿಡಿಯೋ, ಪದೇ ಹೇಳ್ತಾ ಇದ್ದೀನಿ. ಒಂದು ಸ್ವಲ್ಪ ಫಾಲೋ ಮಾಡಿ, ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡ್ಕೊಂಡು ಹೋಗಿ. ಎಲ್ರಿಗಾರ ಬೆಳಿಬೇಕು ಅಂತ ಆಸೆ. ಅಣಬೆ ಒಳ್ಳೇದು ಕೆಟ್ಟದ್ದು ಗೊತ್ತಿಲ್ಲ, ಒಳ್ಳೇದೆ. ಕಿತ್ಕೊಂಬಿಡ ಒಳ್ಳೇದೆ, ಬಟ್ ಎಲ್ಲ ತಿಂದಾಗೈತೆ. ಹುಳ ಎಲ್ಲ ತಿಂದಾಗ್ಬಿಟ್ಟೈತೆ. ಇದೆಲ್ಲ ಸಿಗ್ತಾವ ಎಲ್ಲ ಗೊತ್ತಿಲ್ಲ. ನೋಡೋಣ, ಫಸ್ಟ್ ಬೋಣಿ ಇದೆ ಆಗಿರೋದು ಇವತ್ತು. ಫಸ್ಟ್ ಬೋಣಿ ಇದು. ದೇವ್ರಿಗೆ ಮುಕ್ಕೊಂಡು ಇದೇ ತರ ಸಿಗ್ಲಪ್ಪ ಅನ್ಬೇಡ್ಲಿ ಇವತ್ತು ಅಂತ ಹುಡ್ಕೋಣ. ಅದು ಇನ್ನೊಂದು ವಿಡಿಯೋದಲ್ಲಿ ಮಾಡ್ತೀನಿ ಹುಡ್ಕೋದು. ಸದ್ಯಕ್ಕೆ ಇದು ನೋಡಿ, ಇದು ಒಳ್ಳೇದು ಕೆಟ್ಟದ್ದು ಗೊತ್ತಿಲ್ಲ. ಹುಚ್ಚಾಳ ಅಂಬೆ ಅಂತಾರೆ, ಮತ್ತೆ ಒಳ್ಳೆ ಅಂಬೆ ಅಂತಾರೆ. ಇದು ಒಳ್ಳೇದು ಕೆಟ್ಟದ್ದು ಅಂತ ಕಮೆಂಟ್ ಮಾಡಿ, ಓಕೆನಾ? ನಮ್ಮ ರಥ ಬಂತು, ಗಾಡಿನ ಎತ್ತಾಕೊಂಡು ಅಣಬೆಗಳು ಉಣಕ್ಕೆ ಹೋಗ್ಬೇಕು. ಉಣೋದಕ್ಕಲ್ಲ, ಹುಡ್ಕೋದಕ್ಕ. ಸಾರಿ, ಇದೇ ನನ್ನ ಗಾಡಿ, ಅಮ್ಮ ಕೊಡ್ಸಿರೋ ಗಾಡಿ ಇದು. ಬರ್ತಡೆ ಗಿಫ್ಟು ಅಂತ. ಒಂದು ಸ್ವಲ್ಪ ಎಲ್ಲ ಗಲೀಜಾಗೈತೆ, ವಾಶ್ ಮಾಡ್ಕೊಳ್ಳುವ. ಆಮೇಲೆ ಸಿಗ್ತೀನಿ. ಓಕೆ, ಬಾಯ್.